ನೀವು ದೇವಸ್ಥಾನಗಳಿಗೆಲ್ಲ ಹೋಗೇ ಇರ್ತೀರಾ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅರ್ಚನೆ ಚೀಟಿ ತಗೊಂಡು ದೇವ್ರಿಗೆ ಅರ್ಚನೆ ಮಾಡಪ್ಪ ಅಂತ ಹೇಳ್ತೀರಾ. ಆ ಅರ್ಚಕರು ನಿಮ್ಮ ಆಸೆಗಳು, ನಿಮ್ಮ ಕೋರಿಕೆಗಳು, ನಿಮ್ಮ ವಿಶಸ್ಸು ಏನು ಬೇಕು ಅಂತ, ನೀವು ದೇವ್ರನ್ನ ಏನು ಕೇಳ್ಕೊಂತ ಇದ್ದೀರಾ ಅಂತ ಆ ಅರ್ಚಕ ಮಂತ್ರದ ಮೂಲಕ ದೇವ್ರಿಗೆ ಸಲ್ಲಿಸ್ತಾರೆ. ದೇವ್ರಿಗೆ ಸಲ್ಲಿಸಿದ ಮೇಲೆ, ದೇವ್ರ ವರ ಕೊಟ್ಟ ಮೇಲೆ ಆ ವರನ ನಿಮಗೆ ಯಾವ ರೂಪದಲ್ಲಿ ಕೊಡ್ತಾರೆ ಅಂತಂದ್ರೆ, ಇಲ್ಲ ತೀರ್ಥ ಇರ್ಬೋದು, ಇಲ್ಲ ಪ್ರಸಾದ ಇರ್ಬೋದು, ಇಲ್ಲ ಕುಂಕುಮ ಇರ್ಬೋದು, ಇಲ್ಲ ಹೂವು ಇರ್ಬೋದು, ಇಲ್ಲ ಮಂತ್ರಾಕ್ಷತೆ ಇರ್ಬೋದು. ಈ ತರ ಅರ್ಚಕರು ನಮಗ ಆಗದೇ ಇರೋದು, ನಮಗೆ ಹೇಳಕ್ ಬರದೇ ಇರೋ ಮಂತ್ರಗಳಿಂದ ನಮ್ಮ ಆಸೆಗಳನ್ನ ದೇವ್ರ ಮುಂದೆ ಇಟ್ಟು ಅಲ್ಲಿಂದ ವರ ತಗೊಂಡು ನಮಗೆ ಸಲ್ಲಿಸ್ತಾರೆ. ಇದು ಅರ್ಚಕರು ಮಾಡೋ ಕೆಲಸ. ಇವಾಗ ಮದುವೆ ಆಗಲಿ, ಒಂದು ಮುಂಜಿ ಆಗಲಿ, ಇಲ್ಲ ಹೋಮ ಆಗಲಿ, ಹವನ ಆಗಲಿ, ಗೃಹ ಪ್ರವೇಶ ಆಗಲಿ, ಇಂಥವೆಲ್ಲ ಬೇರೆ ಕಾರ್ಯಗಳು ನಾವು ಸರ್ವೇ ಸಾಧಾರಣ ಮಾಡ್ತಾ ಇರ್ತೀವಿ. ಅದಕ್ಕೆ ಯಾರನ್ನ ಕರಿತೀವಿ? ನಾವು ಅರ್ಚಕರನ್ನ ಕರೆಯಲ್ಲ, ಅದಕ್ಕೆ ಪುರೋಹಿತರನ್ನ ಕರಿತೀವಿ. ಯಾರು ಈ ಪುರೋಹಿತ ಅಂತಂದ್ರೆ, ನಮ್ಮ ಹಿತವನ್ನು ಬಯಸುವವರೇ ಪುರೋಹಿತ ಅಂತಾರೆ. ಇಲ್ಲಿ ಪುರೋಹಿತರು ಏನ್ ಮಾಡ್ತಾರೆ ಅಂತಂದ್ರೆ, ಹೇಗೆ ಅರ್ಚಕ ಮಂತ್ರದ ಮೂಲಕ ದೇವ್ರಿಗೆ ನಮ್ಮ ಆಸೆಗಳನ್ನ ಸಲ್ಲಿಸ್ತಾರೋ, ಇಲ್ಲಿ ಒಂದು ಹೋಮ ಹವನ ಮಾಡಿದಾಗ ನಾವು ಕೊಡೋ ಆಹುತಿ, ಅಂದ್ರೆ ಕರ್ತ ಕೊಡೋ ಆಹುತಿನ ಅಗ್ನಿ ಮೂಲಕದಿಂದ, ಮಂತ್ರದ ಮೂಲಕದಿಂದ ದೇವ್ರಿಗೆ ಸಲ್ಲಿಸ್ತಾರೆ. ಇದೇ ಪುರೋಹಿತರು ಮಾಡೋ ಕೆಲಸ. ಸೊ ಈ ಪುರೋಹಿತರು ಪ್ರತಿಯೊಂದು ನಮ್ಮ ಮನೆಯಲ್ಲಾಗೋ ಫಂಕ್ಷನ್ ಆಗಲಿ, ಇಲ್ಲ ಒಂದು ಫಂಕ್ಷನ್ ಹಾಲಲ್ಲಿ ಮಾಡೋ ಪೂಜೆ ಪುನಸ್ಕಾರಗಳಿಗಾಗಲಿ, ನಾವು ಪುರೋಹಿತರನ್ನ ಕರೆದು ಅವ್ರ ಮೂಲಕ ನಾವು ನಮ್ಮ ಕಾರ್ಯವನ್ನ ಮಾಡಿಸ್ಕೋಬೇಕಾಗತ್ತೆ. ಇದು ಅರ್ಚಕರು, ಪುರೋಹಿತರು. ಆ ಥರ ನಾನಾ ರೀತಿ ನಮ್ಮ ಶಾಸ್ತ್ರದಲ್ಲಿದೆ. ಈ ಥರ ವಿಡಿಯೋಗಳು ಮತ್ತಷ್ಟು ತಾವು ನೋಡಬೇಕಾದ್ರೆ ಈ ಕೆಳಗಡೆ ಕೊಟ್ಟಿರೋ ಚಾನಲ್ ಲಿಂಕ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ.